ತನ್ನದೆಂಬುದು ಏನೂ ಇಲ್ಲದ ನಾಯಕ, ಆದರೂ ಎಲ್ಲರಿಗೂ ಸೇರಿದವರು ಇವರೇ ಮೋದಿ. ನಮ್ಮ ಮೋದಿ. ಇವರಿಗೆ ವೈಭವದ ಅರಮನೆಗಳಿಲ್ಲ, ಖಾಸಗಿ ವಿಮಾನಗಳಿಲ್ಲ, ಬಾಗಿಲಲ್ಲಿ ಕಾಯುವ ಐಷಾರಾಮಿ ಕಾರುಗಳಿಲ್ಲ, ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಗುಪ್ತ ಆಸ್ತಿ ಪಾಸ್ತಿ ಇಲ್ಲ, ಆಪತ್ಕಾಲದ ರಕ್ಷಣೆಗಾಗಿ ಬಚ್ಚಿಟ್ಟ ಬಂಗಾರವೂ ಇಲ್ಲ. 100 ಕೋಟಿ ಜನರ ಕನಸುಗಳಿಗಾಗಿ ಎಚ್ಚರಗೊಳ್ಳುವ ಇವರು ಇಡೀ ದೇಶದ ಜವಾಬ್ದಾರಿಯನ್ನೇ ಹೊತ್ತು ಮಲಗುತ್ತಾರೆ. ತಮಗಾಗಿ ಬದುಕದೆ ಕರ್ತವ್ಯವೇ ತಾವಾಗಿ ಬದುಕುತ್ತಿದ್ದಾರೆ. ಜಗತ್ತಿನತ್ತ ಒಮ್ಮೆ ಕಣ್ಣಾಡಿಸಿ ನೋಡಿ. ಪ್ರಮುಖ ನಾಯಕರು, ಪ್ರಭಾವಿ ಶಕ್ತಿಗಳು, ಐಷಾರಾಮಿ ಸೌಧಗಳು, ಬೃಹತ್ ಉದ್ಯಮ ಸಾಮ್ರಾಜ್ಯಗಳು, ಕೋಟಿ ಕೋಟಿ ಹಣದಲ್ಲಿ ಹೆಸರು ಮಾಡಿದವರು, ಸಂಪತ್ತಿನಿಂದ ಅಳೆಯಲ್ಪಡುವ ನಾಯಕತ್ವ, ಹಣದಿಂದ ಲೆಕ್ಕ ಹಾಕುವ ಯಶಸ್ಸು, ಆಸ್ತಿಗೆ ಕಟ್ಟು ಬಿದ್ದ ಅಧಿಕಾರ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಎಲ್ಲರಿಗಿಂತ ಭಿನ್ನವಾಗಿ ಪ್ರವಾಹಕ್ಕೆ ಎದುರಾಗಿ ಈಜುತ್ತಿರುವವರು. ಜಗತ್ತು ಇನ್ನಷ್ಟು ಗಳಿಸಲು ಓಡುತ್ತಿದ್ದರೆ ಇವರು ಕಡಿಮೆ ಹೊಂದುವುದನ್ನೇ ಆರಿಸಿಕೊಂಡರು. ಇತರರು ಆಸ್ತಿ ಪಾಸ್ತಿಗಳನ್ನು ಕಟ್ಟುಕೊಳ್ಳುತ್ತಿದ್ದರೆ ಇವರು ತಮಗಿದ್ದ ಭೂಮಿಯನ್ನು ದಾನ ಮಾಡಿಬಿಟ್ಟರು. ಬೇರೆಡೆಯ ನಾಯಕತ್ವವು ಮೊದಲು ನಾನು, ನಂತರ ದೇಶ ಎಂದರೆ ಇವರು ಶಾಂತವಾಗಿ ದೃಢವಾಗಿ ಪಠಿಸುವುದು ಒಂದೇ ಮಾತು: ದೇಶವೇ ಮೊದಲು, ಎಂದೆಂದಿಗೂ ದೇಶವೇ ಮೊದಲು. ಕಾಪಾಡಿಕೊಳ್ಳಲು ಯಾವುದೇ ವಂಶ ಪಾರಂಪರ್ಯ ಆಸ್ತಿ ಇಲ್ಲ, ಭವಿಷ್ಯಕ್ಕಾಗಿ ಭದ್ರಪಡಿಸಿಕೊಳ್ಳಬೇಕಾದ ಸಂಪತ್ತಿಲ್ಲ. ಅದಕ್ಕೆ ಇವರ ಪ್ರತಿಯೊಂದು ನಿರ್ಧಾರವೂ ಮುಕ್ತ, ಭಯದಿಂದ ಮುಕ್ತ, ಸ್ವಾರ್ಥ ಆಸೆಯಿಂದ ಮುಕ್ತ. ದೇಶ ನೋವಿನಲ್ಲಿದ್ದಾಗ ಇವರೂ ಮೌನವಾಗಿ ನರಳುತ್ತಾರೆ. ದೇಶ ಉನ್ನತಿಗೆ ಏರಿದಾಗ ತಾವು ಹಿಂದೆ ಸರಿದು ಭಾರತ ಹೊಳೆಯುವಂತೆ ಮಾಡುತ್ತಾರೆ. ಇದು ಬಡತನವಲ್ಲ, ಇದು ಜೀವನದ ಉನ್ನತ ಉದ್ದೇಶ. ಇದು ಪ್ರದರ್ಶನಕ್ಕಾಗಿ ಮಾಡುವ ತ್ಯಾಗವಲ್ಲ, ಇದು ಮನಸಾರೆ ಆರಿಸಿಕೊಂಡ ಪ್ರತಿದಿನದ ಬದುಕು. ಆಳಲು ಬಂದ ನಾಯಕನಲ್ಲ ಇವರು, ಸೇವೆ ಮಾಡಲು ಬಂದವರು. ತನ್ನದೆಂಬುದು ಏನೂ ಇಲ್ಲದ ನಾಯಕ, ಆದರೂ 140 ಕೋಟಿ ಜನರ ಹೃದಯಗಳಲ್ಲಿ ನೆಲೆಸಿದವರು. ಕೆಲವು ನಾಯಕರು ದೇಶದಿಂದ ಬದುಕುತ್ತಾರೆ, ಕೆಲವು ನಾಯಕರು ದೇಶಕ್ಕಾಗಿ ಬದುಕುತ್ತಾರೆ, ಇನ್ನು ಕೆಲವರು ದೇಶವಾಗಿಯೇ ಬದುಕುತ್ತಾರೆ. ಅದಕ್ಕಾಗಿಯೇ ಅವರನ್ನು ಸಂತ ಎನ್ನುತ್ತಾರೆ. ಅವರು ಕಾವಿ